ಖಾತೆಗಳು ಹಂಚಿಕೆ ಆದರೆ ಸಚಿವರಿಂದ ಬಂಡಾಯದ ಆತಂಕ ಇದೆ. ಎಸ್, ಈಗಾಗಲೇ ಪ್ರಮುಖ ಖಾತೆಗಳಿಗೆ ಅಥವಾ ಖಾತೆಗಳ ಮೇಲೆ ಸಚಿವರ ಪಟ್ಟು ಇದೆ. ಹಣಕಾಸು ಇಲಾಖೆ ಮೇಲೆ ಬಸವರಾಜ ರಾಯರೆಡ್ಡಿ ಕಣ್ಣಿಟ್ಟಿದ್ದಾರೆ. ನನಗೆ ಇಂಥದೇ ಖಾತೆ ಬೇಕು ಅಂತೇಳಿ, ಹಣಕಾಸು ಇಲಾಖೆ ಖಾತೆನೇ ನನಗೆ ಕೊಡಬೇಕು ಅನ್ನುವಂಥ ವಿಚಾರ. ಅಸಮಾಧಾನ ಸ್ಫೋಟದ ಆತಂಕದಿಂದ, ಈ ಒಂದು ಆತಂಕದಿಂದಾಗಿ ಈಗ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ ಅನ್ನೋದು. ಅವರು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರಲ್ಲ, ಡಿಮ್ಯಾಂಡ್ ತಕ್ಕಂತೆ ಏನಾದರೂ ಖಾತೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಸಮಾಧಾನ ಆಗುತ್ತೆ. ಅಸಮಾಧಾನ ಆಗೋದಕ್ಕಿಂತ ರಾಜೀನಾಮೆ ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಆ ರೀತಿಯ ಸಾಧ್ಯತೆಗಳು ಕೂಡ ಇರ್ತವೆ. ನಾನು ಅನ್ಕೊಂಡ ರೀತಿಯಲ್ಲಿ ನಮಗೆ ಖಾತೆ ಹಂಚಿಕೆ ಆಗಿಲ್ಲ ಅಂಥೇಳಿ ಹಿಂದೆ ಆಗಿದೆ ಆ ಥರ. ಸೊ ಹಂಗಾಗಿ ರಾಮಲಿಂಗಾರೆಡ್ಡಿ ವಿಚಾರ ಅಂತ ಬಂದಾಗ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಾರಿಗೆ ಕೊಟ್ಟಿದ್ರು ಅವರಿಗೆ. DKC ಅವಧಿಯಲ್ಲಿ ಜಲಸಂಪನ್ಮೂಲ ಖಾತೆ ಇತ್ತು. ಬೇಡವೇ ಬೇಡ ಅಂತ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು, ನಾನು ತಗೊಳ್ಳೋದೇ ಇಲ್ಲ ಅಂಥೇಳಿ. ಕೊನೆಗೆ ಹೇಗೋ ಸರ್ಕಸ್ ಮಾಡಿ, ಪ್ರಯತ್ನ ಮಾಡಿ, ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡಿ DK ಶಿವಕುಮಾರ್ ನೇರವಾಗಿ ಮಾತನಾಡಿ ಅದನ್ನು ಸರಿ ಮಾಡಿದ್ರು. ಬಟ್ ಅಂಥದ್ದು ಬೆಳವಣಿಗೆ ಆಗುವಂಥ ಎಲ್ಲ ಲಕ್ಷಣಗಳು ಈಗ ಕಂಡು ಬರ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಖಾತೆ ಹಂಚಿಕೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ಇದನ್ನು ಹೇಗೆ ಸರಿ ಮಾಡ್ತಾರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ತಣ್ಣಗಾಗೋ ತನಕ, ಅಂದರೆ ಈ ಶಾಸಕರ ಅಸಮಾಧಾನ ಏನಿದೆಯಲ್ಲ, ಇದು ತಣ್ಣಗಾಗೋ ತನಕ ಖಾತೆಗಳನ್ನು ಹಂಚಿಕೆ ಮಾಡಲ್ಲ ಅಂತ ಅನಿಸುತ್ತೆ. ಖಾತೆ ಹಂಚಿಕೆ ಆದ ನಂತರ ಮತ್ತೊಂದು ಬೆಳವಣಿಗೆ ಶುರುವಾಗುತ್ತೆ. ಅದರ ಜೊತೆಗೆ ಅಧಿವೇಶನ ಸಂದರ್ಭದಲ್ಲಿ ಈಗ ಅಸಮಾಧಾನಿತರ ಶಾಸಕರೇನಿದ್ದಾರಲ್ಲ, 35ರಿಂದ 40 ಜನ ಶಾಸಕರು ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ವಿಚಾರ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌಡ್ರೆ, ಸಹಜವಾಗಿ ಈಗ ಕುತೂಹಲ ಇರುವಂಥದ್ದು ಖಾತೆ ಹಂಚಿಕೆ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದು. ಅಂದರೆ ಮತ್ತೆ ಅಸಮಾಧಾನ ಭುಗಿಲೇಳುವಂಥ ಸಾಧ್ಯತೆ ಇರುತ್ತಾ ಹೇಗೆ ಅಂಥೇಳಿ? ಅಂದರೆ ಯಾವ ಖಾತೆ ಹಂಚಿಕೆ ಆಗುತ್ತೆ? ಸಮಯನೇ ಇಲ್ಲ, ಈಗ ಇರೋದು 1.5 ವರ್ಷ ಅಷ್ಟೇ. ಈಗ ಖಾತೆ ಹಂಚಿಕೆ ಮಾಡಿದ್ರೆ ಈಗ ಸಂಪುಟ ವಿಸ್ತರಣೆ ಬಳಿಕ ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ರು ಅವ್ರು ಸಚಿವ ಸ್ಥಾನ ವಂಚಿತರು ಅವರನ್ನ ಸಮಾಧಾನ ಮಾಡುವಂಥದ್ದೇ ಒಂದು ದೊಡ್ಡ ಸವಾಲು. ಇನ್ನು ಸಂಪುಟ ವಿಸ್ತರಣೆ ಬಳಿಕ ಖಾತೆ ಹಂಚಿಕೆ ಏನಾದ್ರು ಮಾಡಿದ್ರೆ ಇನ್ನ ಈಗಿರ್ತಕ್ಕಂಥ ಹೊಸ ಸಚಿವರು ಏನಿದ್ದಾರೆ, ಹೊಸ ಸಚಿವರು ಎಲ್ಲರೂ ಕೂಡ ರೆಬಲ್ ಆಗ್ತಾರೆ. ಕೆಲವು ಹಿರಿಯ ಸಚಿವರಿಂದ ಖಾತೆಯನ್ನ ತೆಗೆದುಕೊಂಡು ಬೇರೆಯವ್ರಿಗೆ ಕೊಡಬಹುವಂತ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಮಾಡಿದ್ರೆ ಇದೀಗ ಮತ್ತೆ ಒಂದು ಹೊಸ ಟೆನ್ಷನ್ ಆಗುತ್ತೆ. ಸೊ ಹೀಗಾಗಿ ಇದೀಗ ತುಂಬಾ ಟೆನ್ಷನ್ ಅಲ್ಲಿ ಇರ್ತಕ್ಕಂಥ DK ಶಿವಕುಮಾರ್ ಅವರು ನಿಗದಿತ ಯಾವುದೇ ಕಾರ್ಯಕ್ರಮಗಳು ಕೂಡ ತೆರಳೋದಕ್ಕೆ ನಿಗದಿಯಂತೆ ಆಗ್ತಾ ಇಲ್ಲ. ಅವರು 2-3 ಗಂಟೆ ತಡವಾಗಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಇನ್ನ ಈ ಒಂದು ಟೆನ್ಷನ್ ಇಂದ, ಈ ಒಂದು ಕಗ್ಗಂಟಿನಿಂದ, ಈ ಒಂದು ಬಿಕ್ಕಟ್ಟಿನಿಂದ ಪಾರಾಗಬೇಕು ಅಂದ್ರೆ ಅದು ಕಾವೇರಿ ನಿವಾಸ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತ ನಿಟ್ಟಲ್ಲಿ ಅಲರ್ಟ್ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಕ್ಕೂ ಕೂಡ ಇವತ್ತು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಬಹುತೇಕ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಒಂದ್ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆ ಸಹಜವಾಗಿ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಕೊಪ್ಪಳ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಬಸವರಾಜ ರಾಯರೆಡ್ಡಿ ಅವರು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಗೆ ನನಗೆ ಹಣಕಾಸು ಸಚಿವ ಸ್ಥಾನವೇ ಬೇಕು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಅವರು ಆರ್ಥಿಕ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಬಸವರಾಜ ರಾಯರೆಡ್ಡಿ ಅವರು. ಹೀಗಾಗಿ ನಾನೊಬ್ಬ ಸೀನಿಯರ್ ಕಾಂಗ್ರೆಸ್ ಮ್ಯಾನ್, ನನಗೆ ಹಣಕಾಸು ಸಚಿವ ಸ್ಥಾನವನ್ನ ಕೊಡಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರತ್ಯೇಕವಾದಂತ ಹಣಕಾಸು ಸಚಿವರನ್ನ ನಿಯೋಜನೆ ಮಾಡಿದಂತ ಸಾಕಷ್ಟು ಉದಾಹರಣೆಗಳಿದಾವೆ. ಇಂಥ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನವನ್ನು ಹಣಕಾಸು ಖಾತೆಯನ್ನ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆಗೆ ಕೆಲವರು ಅಬಕಾರಿ ಖಾತೆ ಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಇನ್ನುಳಿದಿರ್ತಕ್ಕಂಥವ್ರು ನಂಗೆ ಪ್ರವಾಸೋದ್ಯಮ ಖಾತೆ ಬೇಕು. ಈ ನಿಟ್ಟಲ್ಲಿ ಹೀಗೆ ಪ್ರಬಲ ಖಾತೆಗಳ ಮೇಲೆ ಹೊಸ ಸಚಿವರು ಏನು ಕಣ್ಣಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ರೀತಿ ಖ್ಯಾತೆಯು ಕೂಡ ಶುರುವಾಗಬಹುದು ಅನ್ನುವಂತ ಒಂದು ಆತಂಕದಲ್ಲಿಯೇ DK ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಹೊಸ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ಮೂಲಕವಾಗಿಯೇ ಇಂತಿಂತವ್ರಿಗೆ ಇಂತಿಂತ ಖಾತೆ ನಿಯೋಜನೆ ಎನ್ನುವಂತ ನಿಟ್ಟಲ್ಲಿ ಸುರ್ಜೇವಾಲಾ ಅವ್ರ ಮುಖಾಂತರವೇ ಅವರೊಂದು ಮನವೊಲಿಕೆ, ಅವರೊಂದು ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ DK ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನುವಂತ ಸದ್ಯದ ಮಾಹಿತಿ ನಮ್ಮ PNS ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಗೌಡ್ರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.